ನನಗೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ತಾರೆ, ಬಟ್ ನಾನು ಆ ಒಂದು ಕದವನ್ನು ಕಟ್ಟಿ ವಾಪಸ್ ಬಂದಿದ್ದೆ. ಹೇಗಿರುತ್ತೆ ಅಪ್ಪ ಮರಣ ಅನ್ನೋದನ್ನ ನೋಡಿ ವಾಪಸ್ ಬಂದಿದ್ದೆ. ಸೊ ನನಗೆ ರಾತ್ರಿ ಎಲ್ಲ ನಿದ್ದೆ ಹತ್ತಾ ಇರಲಿಲ್ಲ. ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು, ಬರೀ ಅದು ಆಕ್ಸಿಡೆಂಟ್ ಸೀನ್ ಅಂತ ಅದನ್ನು ನಮ್ಮ ಬ್ಯಾಕ್ ಆಫ್ ಮೈಂಡ್, ನಮಗೆ ಅದು ಒಂಥರ ಸೈಕಾಲಜಿ ಇರುತ್ತೆ. ಅದು ನಾನು ಅದಕ್ಕೆ ಕೌನ್ಸಿಲಿಂಗ್ ಕೂಡ ತಗೊಂಡು ಅದೆಲ್ಲ ಹೋಗಬೇಕು ಅಂತಂದಾಗ ಅವಾಗ ದಿನದ 24 ಗಂಟೆ ನನ್ನ ಜೊತೆ, ಅವ್ರ ಹೆಸರು ನನಗೆ ಇನ್ನೂ ನೆನಪಿಲ್ಲ, ಬಟ್ ನಾನು ಹೇಳ್ತೀನಿ ಅವ್ರು ಮಾಡಿದಂಥ ಕೆಲಸ ನನ್ನ ಮುಖದಲ್ಲಿ ಮಂದಹಾಸ ಬರಲಿಕ್ಕೆ, ನನಗೆ ಧೈರ್ಯ ತುಂಬಲಿಕ್ಕೆ, ನಾವಿದ್ದೀವಿ ಅಂತ ಹೇಳಿ ಒಬ್ರು ತಲೆ ಹಿಡಿದ್ರೆ ಒಬ್ರು ಕೈಯನ್ನ ಹೀಗೆ ಮಾಡ್ತಾ ಇದ್ರು, ಒಬ್ರು ಇನ್ನೊಬ್ರು ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೀಗೆ ಮಾಡ್ತಾ ಇದ್ರು. ಒಬ್ಬ ತಂಗಿಯಾಗಿ, ಒಬ್ಬ ಅಕ್ಕ ಆಗಿ, ಒಬ್ಬ ತಾಯಿಯಾಗಿ, ಒಬ್ಬ ಗೆಳತಿಯಾಗಿ, ಒಬ್ಬ ತಮ್ಮ ಆಗಿ, ಒಬ್ಬ ಅಣ್ಣ ಆಗಿ ನೀವು ಮಾಡುವಂಥ ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೃದಯದಿಂದ ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಆ ರೋಗಿ ಮುಖದಲ್ಲಿ ಒಂದು ಧೈರ್ಯ ಬರಬೇಕು ಅಂತ. ಬರೀ ನೀವು ರೋಗಿನ ಟ್ರೀಟ್ ಮಾಡ್ತೀರಿ ಅಂತ ತಿಳ್ಕೊಳ್ಬೇಡಿ, ಇಡೀ ಕುಟುಂಬದ ಮನೋಬಲವನ್ನ ಧೈರ್ಯ ತುಂಬುವಂಥವ್ರೆ ಮೊದಲು ನೀವು, ಆಮೇಲೆ ಡಾಕ್ಟರ್. ಅವ್ರು ಡಾಕ್ಟರ್ಗಳನ್ನ ಕೇಳಲಿಕ್ಕೆ ಭಯ ಪಡ್ತಾರೆ. ಪೇರೆಂಟ್ಸ್ ಆಗಲಿ ಅಥವಾ ರೋಗಿಗಳ ಜೊತೆಯಲ್ಲಿ ಇದ್ದವರು ಡಾಕ್ಟರ್ನ ಕೇಳಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಆದರೆ ನಿಮ್ಮ ಹತ್ರ ಕೇಳ್ತಾರೆ, ಹೇಗಿದ್ದಾರ್ರಿ ನಮ್ಮ ಮನೆಯವರು, ಹೇಗಿದ್ದಾರ್ರಿ ನಮ್ಮ ಮಗ, ಆರಾಮಾಗ್ತಾರಿಲ್ಲೋ ಅಂತ. ಅವಾಗ ನೀವು ಇಲ್ಲ ತುಂಬ ಚೆನ್ನಾಗಾಗ್ತಾರೆ, ಆರಾಮಾಗ್ತಾರೆ, ಹುಷಾರಾಗ್ತಾರೆ ಅಂತಂದ್ರೆ ಅದು ವೇದ ವಾಕ್ಯ ಅಂತ ತಿಳ್ಕೊಳ್ತಾರೆ. ಅಷ್ಟು ನಿಮ್ಮ ಮೇಲೆ ಬಲವಾದಂಥ ಒಂದು ವಿಶ್ವಾಸ. ಆ ವಿಶ್ವಾಸವನ್ನ ತಾವು ಉಳಿಸ್ಕೊಂಡಿದ್ದೀರಾ. ತಮ್ಮ ಭವಿಷ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ.